ಇವತ್ತು ನಾನು ನಿಮ್ಮನ್ನು ಸುಮಾರು 4500 ವರ್ಷಗಳ ಹಿಂದಿನ ಕಾಲಕ್ಕೆ ಕರೆದುಕೊಂಡು ಹೋಗಲಿದ್ದೇನೆ. ಇತಿಹಾಸ ಪುಟಗಳಲ್ಲಿ ಅಡಗಿರುವ ಅತಿ ದೊಡ್ಡ ರಹಸ್ಯವೊಂದನ್ನು ಇವತ್ತು ನಾನು ಬಿಚ್ಚಿಡ್ತೀನಿ. ನಾವು ಇವತ್ತು ಮಾತನಾಡುತ್ತಿರುವುದು ಈ ಈಜಿಪ್ಟ್ ಮರುಭೂಮಿಯಲ್ಲಿ ಗರ್ವದಿಂದ ತಲೆ ಎತ್ತಿ ನಿಂತಿರುವ ದಿ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಬಗ್ಗೆ. ಸ್ವಲ್ಪ ಕಲ್ಪನೆ ಮಾಡಿಕೊಂಡು ನೋಡಿ. ಆ ಕಾಲದಲ್ಲಿ ಯಾವುದೇ ಆಧುನಿಕ ತಂತ್ರಜ್ಞಾನ ಇರಲಿಲ್ಲ, ಬುಲ್ಡೋಸರ್ಗಳಿರಲಿಲ್ಲ, ಕ್ರೇನ್ಗಳಿರಲಿಲ್ಲ, ಕಡೆ ಪಕ್ಷ ಚಕ್ರದ ವಾಹನ ಕೂಡ ಮನುಷ್ಯನ ಬಳಿ ಇರಲಿಲ್ಲ. ಆದರೂ 147 ಮೀಟರ್ ಎತ್ತರದ ಸುಮಾರು 6 ಮಿಲಿಯನ್ ಟನ್ ತೂಕವಿರುವ ಈ ಬೃಹತ್ ಕಟ್ಟಡವನ್ನು ಹೇಗೆ ನಿರ್ಮಿಸಿದ್ರು? ಇಂದಿನ ಆಧುನಿಕ ಕಟ್ಟಡವಾದ ಬುರ್ಜ್ ಖಲೀಫಾ ಕೂಡ ಇದರ ಮುಂದೆ ತೂಕದಲ್ಲಿ ತೀರಾ ಕಡಿಮೆ. ಅಷ್ಟಕ್ಕೂ ಈ ಪಿರಮಿಡ್ಗಳನ್ನು ಕಟ್ಟಿದ್ದು ಯಾರು? ಇದು ಬರೀ ರಾಜರ ಸಮಾಧಿ ಅಥವಾ ಇದರ ಹಿಂದೆ ಬೇರೆ ಯಾವುದಾದ್ರೂ ತಂತ್ರಜ್ಞಾನ ಅಡಗಿದೆಯಾ? ಈ ನಿಗೂಢ ನಿರ್ಮಾಣದ ಹಿಂದಿನ ಅಸಲಿ ಸತ್ಯವನ್ನ ಮತ್ತು ಆ ಕಾಲದ ಇಂಜಿನಿಯರಿಂಗ್ ಅದ್ಭುತವನ್ನ ನಾನು ಇವತ್ತು ಹಂತವಾಗಿ ಬಿಚ್ಚಿಡ್ತೀನಿ. ನೀವು ಇನ್ ಕೇಸ್ ವಿಡಿಯೋನ ಕೊನೆಯವರೆಗೂ ನೋಡಿ. ಇನ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪಿರಮಿಡ್ ಬಗ್ಗೆ ಕೇಳಿ ಬರುವ ಮೊದಲ ಪ್ರಶ್ನೆ ಏನೆಂದರೆ, ಇವುಗಳ ನಿರ್ಮಾಣದ ಹಿಂದಿನ ಅಸಲಿ ಉದ್ದೇಶವೇನು? ಐತಿಹಾಸಿಕವಾಗಿ ಹೇಳೋದಾದ್ರೆ ಇದನ್ನು ನಿರ್ಮಿಸಿದ್ದು 4ನೇ ರಾಜವಂಶದ ದೊರೆ ಫೇರೋ ಕುಫು. ಈಜಿಪ್ಟಿನ ರಾಜರನ್ನು ಅವರು ಫೇರೋ ಎಂದು ಕರೆಯುತ್ತಿದ್ದರು. ಇವರು ಸುಮಾರು 23 ವರ್ಷದಿಂದ 63 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ರು. ನೋಡಿ, ಈ ಈಜಿಪ್ಟಿನ ಜನರಿಗೆ ಮರಣೋತ್ತರ ಜೀವನದಲ್ಲಿ ಅಥವಾ ಆಫ್ಟರ್ ಲೈಫ್ನಲ್ಲಿ ದೈವಿಕವಾಗಿ ನಂಬಿಕೆ ಇತ್ತು. ಅವರ ನಂಬಿಕೆಯ ಪ್ರಕಾರ ಮನುಷ್ಯ ಸತ್ತ ನಂತರ ಅವರ ಆತ್ಮ ಅಂಡರ್ ವರ್ಲ್ಡ್ಗೆ ಹೋಗುತ್ತದೆ. ಅಲ್ಲಿ ದೇವರು ಅವರ ಕರ್ಮದ ಆಧಾರದ ಮೇಲೆ ನ್ಯಾಯ ತೀರ್ಪು ಮಾಡ್ತಾನೆ. ಈ ಜೀವನಕ್ಕಾಗಿ ರಾಜರು ಸಿದ್ಧರಾಗಿರುತ್ತಾರೆ. ಸತ್ತ ನಂತರವೂ ಅವರಿಗೆ ತಮ್ಮ ಸಂಪತ್ತು, ಆಭರಣಗಳು, ಬಟ್ಟೆ ಮತ್ತು ಆಹಾರದ ಅಗತ್ಯವಿರುತ್ತದೆ ಎಂದು ಅವರು ನಂಬಿದ್ದರು. ಅದಕ್ಕಾಗಿ ಪಿರಮಿಡ್ಗಳಲ್ಲಿ ಕೇವಲ ಗೋರೆಗಳ ರಾಶಿ ಕಟ್ಟಲಿಲ್ಲ, ರಾಜರ ಸಮಾಧಿಯನ್ನು ಕಟ್ಟಿದ್ರು. ಒಂದು ಐಷಾರಾಮಿ ಮನೆಯಂತೆಯೇ ರೂಪಿಸಿದ್ರು. ಆದರೆ ಇಲ್ಲಿ ಒಂದು ದೊಡ್ಡ ಗೊಂದಲವಿದೆ. ಇಂಟರ್ನೆಟ್ನಲ್ಲಿ ನೀವು ಅನೇಕ ಕಥೆಗಳನ್ನು ಕೇಳಿರ್ಬೋದು. ಇದು ವಿದ್ಯುತ್ ಉತ್ಪಾದಿಸುವ ಪವರ್ ಪ್ಲಾಂಟ್ ಆಗಿತ್ತು ಅಥವಾ ಇದು ಅನ್ಯಗ್ರಹ ಜೀವಿಗಳ ಕೆಲಸ ಎಂದು ಇಂತಹ ರೋಚಕ ಕಥೆಗಳನ್ನು ನೀವು ಕೇಳಿರ್ಬೋದು. ಆದರೆ ಇತಿಹಾಸದ ದೃಷ್ಟಿಯಲ್ಲಿ ಇವುಗಳಿಗೆ ಯಾವುದೇ ಗಟ್ಟಿಯಾದ ಪುರಾವೆಗಳಿಲ್ಲ. ನೋಡಿ, ಇಲ್ಲಿ ಸತ್ಯವೇನೆಂದರೆ ಈ ಪಿರಮಿಡ್ಗಳ ಗೋಡೆಗಳ ಮೇಲೆ ಬರೆದಿರುವ ಬರಹಗಳು ಮತ್ತು ಅಕ್ಕಪಕ್ಕದಲ್ಲಿ ದೊರೆತ ಸಮಾಧಿಗಳು ಇವುಗಳ ಸಮಾಧಿಯ ಉದ್ದೇಶಕ್ಕಾಗಿ ನಿರ್ಮಿಸಿದ್ದು ಎಂದು ದೃಢೀಕರಿಸಲಾಗಿದೆ. ಈಗ ನೀವು ಕೇಳಬಹುದು, ಹಾಗಾದರೆ ಪಿರಮಿಡ್ ಒಳಗೆ ಏಕೆ ಆಭರಣಗಳು ಸಿಗಲಿಲ್ಲ ಎಂದು. ಕಾರಣ ಸರಳವಾಗಿದೆ. ನೂರಾರು ವರ್ಷಗಳ ಹಿಂದೆಯೇ ಕಳ್ಳರು ಈ ಸಮಾಧಿಯನ್ನ ದೋಚಿದ್ರು. ಆದ್ದರಿಂದ ಇವುಗಳ ಹಿಂದಿನ ರಹಸ್ಯ ಅನ್ಯಗ್ರಹ ಜೀವಿಗಳೆಲ್ಲ ಬದಲಾಗಿ ಆ ಕಾಲದ ಜನರು ತೀವ್ರವಾಗಿ ನಂಬಿಕೆ ಮತ್ತು ಅವರಲ್ಲಿದ್ದ ಅದ್ಭುತವಾದ ಶ್ರದ್ಧೆ. ನೋಡಿ, ಈ ಪಿರಮಿಡ್ಗಳ ಬಗ್ಗೆ ಇರುವ ಅತಿ ದೊಡ್ಡ ತಪ್ಪು ಕಲ್ಪನೆ ಏನೆಂದರೆ ಇವುಗಳು ಗುಲಾಮರ ಹೊಡೆತ ತಿಂದು ಕಟ್ಟಿದ್ದರು ಎನ್ನುವುದು. ಆದರೆ ಇಲ್ಲಿ ಸತ್ಯವೇನೆಂದರೆ ಇಲ್ಲಿ ಕೆಲಸ ಮಾಡುವವರು ಅತ್ಯಂತ ನಿಪುಣರಾದ ಕುಶಲಕರ್ಮಿಗಳು. ಅವರಿಗೆ ಸರಿಯಾದ ವೇತನ, ಉತ್ತಮ ಆಹಾರ ಮತ್ತು ವಸತಿ ವ್ಯವಸ್ಥೆಯನ್ನು ಇತ್ತು. ಸುಮಾರು 20,000ದಿಂದ 30,000 ಕಾರ್ಮಿಕರು ದಿನಕ್ಕೆ 10 ಗಂಟೆಗಳ ಕಾಲ ದುಡಿಯುತ್ತಿದ್ದರು. ಇಡೀ ದೇಶವೇ ಒಂದು ರಾಷ್ಟ್ರೀಯ ಯೋಜನೆಯಂತೆ ಈ ಪಿರಮಿಡ್ ನಿರ್ಮಾಣ ಒಂದಾಗಿತ್ತು. ಈಗ ಪ್ರಶ್ನೆ ಬರಬಹುದು, ಇಷ್ಟು ದೊಡ್ಡ ಬಂಡೆಗಳನ್ನು ಹೇಗೆ ಸಾಗಿಸುತ್ತಿದ್ದರು? ಇಲ್ಲಿ ಕೆಲಸಕ್ಕೆ ಬರುವುದು ವಿಜ್ಞಾನದ ಒಂದು ಅದ್ಭುತ. ಇವರು ಬಳಸುತ್ತಿದ್ದು ಮರಳು ಮತ್ತು ನೀರಿನ ಭೌತಶಾಸ್ತ್ರ. ಒಂದು ಪೇಂಟಿಂಗ್ನಲ್ಲಿ ನೋಡಿದಂತೆ ಭಾರವಾದ ಬಂಡೆಗಳನ್ನು ಸ್ಲೆಡ್ಜ್ ಮೇಲೆ ಇಟ್ಟು ಎಳೆಯುವಾಗ ಮರಳಿನ ಮೇಲೆ ಸ್ವಲ್ಪ ನೀರು ಸುರಿಯುತ್ತಿದ್ದರು. ಹೀಗೆ ಮಾಡುವುದರಿಂದ ಮರಳಿನ ಘರ್ಷಣೆ 50% ಕಡಿಮೆ ಆಗುತ್ತಿತ್ತು. ಇದರಿಂದ ಕಡಿಮೆ ಬಲ ಪ್ರಯೋಗಿಸಿ ಹೆಚ್ಚು ಭಾರದ ಕಲ್ಲುಗಳನ್ನು ಎಳೆಯಲು ಸಾಧ್ಯವಾಗುತ್ತಿತ್ತು. ಅಲ್ಲದೆ ನಿರ್ಮಾಣಕ್ಕೆ ಬಳಸುವ ವಸ್ತುಗಳನ್ನು ನೋಡಿ, 5.5 ಮಿಲಿಯನ್ ಟನ್ ಸುಣ್ಣದ ಕಲ್ಲು, 8,000 ಟನ್ ಗ್ರಾನೈಟ್ ಮತ್ತು 5 ಲಕ್ಷ ಟನ್ ಮೊರೆಂಟರ್. ಇಷ್ಟೆಲ್ಲ ಕೆಲಸವನ್ನು ಕೇವಲ 20 ವರ್ಷಗಳಲ್ಲಿ ಪೂರ್ಣಗೊಳಿಸಬೇಕಾಗಿತ್ತು. ಅಂದರೆ ಪ್ರತಿ 3 ನಿಮಿಷಕ್ಕೆ ಒಂದು ಬೃಹತ್ ಕಲ್ಲನ್ನು ಸರಿಯಾದ ಜಾಗದಲ್ಲಿ ಇಡಬೇಕಾಗಿತ್ತು. ಅವರು ಬಂಡೆಯನ್ನು ಕತ್ತರಿಸಲು ತಾಮ್ರದ ಉಪಕರಣಗಳು ಮತ್ತು ಮರದ ಬೆಂಡೆಗಳನ್ನು ಬಳಸುತ್ತಿದ್ದರು. ಬಂಡೆಯಲ್ಲಿ ರಂಧ್ರ ಕೊರೆದು ಅದರಲ್ಲಿ ಮರದ ತುಂಡುಗಳನ್ನು ಹಾಕಿ ನೀರು ಸುರಿಯುತ್ತಿದ್ದರು. ನೀರು ಹೀರಿಕೊಂಡ ಮರವು ಹಿಗ್ಗಿದಾಗ ಆ ಬಂಡೆ ಸರಿಯಾದ ಆಕಾರದಲ್ಲಿ ಬಿರುಕು ಬಿಡುತ್ತಿತ್ತು. ಇದು ಆ ಕಾಲದ ಇಂಜಿನಿಯರಿಂಗ್ ಚಾತುರ್ಯಕ್ಕೆ ಸಾಕ್ಷಿಯಾಗಿತ್ತು. ನೋಡಿ, ಈ ಪಿರಮಿಡ್ ನಿರ್ಮಾಣದಲ್ಲಿ ಅಡಗಿರುವ ಮತ್ತೊಂದು ಅಚ್ಚರಿ ವಿಷಯವೇನೆಂದರೆ ಅವುಗಳು ವಾಸ್ತುಶಿಲ್ಪ ನಿಖರತೆ. ನೀವು ನಂಬ್ತಿರೋ ಇಲ್ಲವೋ, ಈ ಪಿರಮಿಡ್ಗಳು 4 ಮೂಲೆಗಳು
ನಿಖರವಾಗಿ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳನ್ನು ಸೂಚಿಸುತ್ತವೆ. ಇಂದಿನ ಆಧುನಿಕ ಕಾಂಪಸ್ಗಳ ಸಹಾಯವಿಲ್ಲದೆ 4500 ವರ್ಷಗಳ ಹಿಂದೆಯೇ ಇಷ್ಟೊಂದು ನಿಖರವಾದ ದಿಕ್ಸೂಚಿಯನ್ನು ಕಂಡು ಹಿಡಿದಿದ್ದು ಹೇಗೆ? ನೋಡಿ, ಇಲ್ಲಿ ತತ್ವಜ್ಞಾನಿಗಳ ಪ್ರಕಾರ ಅವರು ಆಗಿನ ಆಕಾಶದ ನಕ್ಷತ್ರಗಳನ್ನು, ಮುಖ್ಯವಾಗಿ ಧ್ರುವ ನಕ್ಷತ್ರ ಸ್ಥಾನವನ್ನು ಅಥವಾ ವಿಷ್ಣುವಿನ ಸಂಕ್ರಾಂತಿಯ ಸಮಯದಲ್ಲಿ ಸೂರ್ಯ ನೆರಳಿನ ಆಧಾರದ ಮೇಲೆ ಈ ದಿಕ್ಕುಗಳನ್ನು ಅಳೆಯಬಹುದು ಎಂದು ನಂಬಲಾಗಿದೆ. ಇಷ್ಟಕ್ಕೂ ಈ ಸಣ್ಣ ದ್ವೇಷವೂ ಇಲ್ಲದಂತೆ ಇಂತಹ ಬೃಹತ್ ಕಟ್ಟಡವನ್ನು ಕಟ್ಟುವುದು ಇಂದಿನ ಇಂಜಿನಿಯರ್ಗಳಿಗೂ ದೊಡ್ಡ ಸವಾಲು. ಅಷ್ಟೇ ಅಲ್ಲ, ನೋಡಿ, ಈ ಪಿರಮಿಡ್ಗಳ ಸ್ಥಾನಕ್ಕೂ ಆಕಾಶದ ನಕ್ಷತ್ರಕ್ಕೂ ಅವಿನಾಭಾವ ಸಂಬಂಧವಿದೆ. 3 ಪಿರಮಿಡ್ಗಳ ಜೋಡಣೆಯು ಆಕಾಶದಲ್ಲಿ ಓರಿಯನ್ ಬೆಲ್ಟ್ ನಕ್ಷತ್ರಗಳ ಪುಂಜ ನಕ್ಷತ್ರಗಳ ಜೋಡಣೆಯಲ್ಲಿ ಹೋಲುತ್ತಿದೆ ಎಂದು ಹೇಳಲಾಗುತ್ತದೆ. ಇದನ್ನು ಓರಿಯನ್ ಕೋರಿಷಿಯನ್ ಥಿಯರಿ ಎನ್ನಲಾಗುತ್ತದೆ. ಕೆಲವು ಸಂಶೋಧಕರು ಇದು ಆಕಸ್ಮಿಕವಲ್ಲ, ಬದಲಾಗಿ ಪ್ರಾಚೀನ ಈಜಿಪ್ಟಿನವರು ಖಗೋಳಶಾಸ್ತ್ರದಲ್ಲಿ ಎಷ್ಟು ಮುಂದುವರೆದಿದ್ದರು ಎಂಬುದಕ್ಕೆ ಸಾಕ್ಷಿ ಎನ್ನಲಾಗುತ್ತದೆ. ಆದ್ರೆ ನೆನಪಿಡಿ, ಇವೆಲ್ಲವೂ ಪುರಾವೆಗಳ ಆಧಾರದ ಮೇಲೆ ಮಾಡಿರುವ ಲೆಕ್ಕಾಚಾರ. ಒಟ್ಟಾರೆ ಹೇಳುವುದಾದರೆ, ಪಿರಮಿಡ್ಗಳು ಕೇವಲ ಕಲ್ಲುಗಳ ರಾಶಿಯಲ್ಲ, ಅವು ಭೂಮಿ ಮತ್ತು ಆಕಾಶವನ್ನು ಬೆಸೆಯುವ ಮಾನವ ಅಪ್ರತಿಮ ಪ್ರತಿಭೆಯ ಸಂಕೇತ. ನಾವು ಇವತ್ತು ಈ ಈಜಿಪ್ಟ್ ಪಿರಮಿಡ್ಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಈ ಪಿರಮಿಡ್ಗಳು ಕೇವಲ ರಾಜರ ಸಮಾಧಿಗಳಲ್ಲ, ಇವು ನಮ್ಮ ಮಾನವ ಇತಿಹಾಸದ ಶ್ರೇಷ್ಠತೆಯ ಪ್ರತೀಕ. ಅವರ ಚಕ್ರದ ವಾಹನವಿಲ್ಲದಿದ್ದರೂ, ಆಧುನಿಕ ಯಂತ್ರಗಳಿಲ್ಲದಿದ್ದರೂ, ಕೇವಲ ಬಲವಾದ ಇಚ್ಛಾಶಕ್ತಿ, ವಿಜ್ಞಾನದ ಅರಿವು ಮತ್ತು ಸಾಮಾಜಿಕ ಶ್ರಮದಿಂದ ಇಂತಹ ಅದ್ಭುತಗಳನ್ನು ನಿರ್ಮಿಸಲು ಸಾಧ್ಯ ಎಂಬುದಕ್ಕೆ ಈ ಪಿರಮಿಡ್ಗಳೇ ಉಜ್ವಲ ಸಾಕ್ಷಿ. ಕೆಲವರು ಇವುಗಳನ್ನು ಅನ್ಯ ಗ್ರಹದ ಜೀವಿಗಳ ಕೆಲಸ ಎನ್ನುತ್ತಾರೆ, ಆದರೆ ನಾವಿಂದು ನೋಡಿದಂತೆ ಸತ್ಯ ಅದಕ್ಕಿಂತಲೂ ರೋಚಕವಾಗಿದೆ. ಅದು ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಮತ್ತು ಅವರ ಕಠಿಣ ಪರಿಶ್ರಮ. ಈಗ ನಿಮ್ಮ ಸರದಿ, ಈ ಪಿರಮಿಡ್ಗಳ ನಿರ್ಮಾಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಇಂಥ ನಿರ್ಮಾಣದ ಹಿಂದಿನ ಮಾನವ ಶ್ರಮವನ್ನು ನಂಬ್ತೀರಾ ಅಥವಾ ಅನ್ಯ ಗ್ರಹದ ಜೀವಿಗಳ ಕಥೆಗೆ ಹೆಚ್ಚು ಇಷ್ಟಪಡ್ತೀರಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಮ್ಮ ಈ ಐತಿಹಾಸಿಕ ಪಯಣ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.